ಒಕ್ಕೂಟಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟಕ್ಕೆ ಬೇಕೇ ಬೇಕು ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಮಂದಕೃಷ್ಣ ಅಣ್ಣನವರಿಗೆ ಭಾಸ್ಕರ್ ಪ್ರಸಾದ್ ಅಣ್ಣನವರಿಗೆ ಅಂಬಣ್ಣ ಅರಳಿಕರ್ ಅವರಿಗೆ ಅರುಣ್ ಕುಮಾರ್ ವಕೀಲರವರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ದಾದಾ ಸಾಹೇಬ್ ಎನ್ಮೂರ್ತಿ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳ ಒಕ್ಕೂಟಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟಕ್ಕೆ ಜಾರಿಯಾಗಲಿ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಜೈ ಮಾದಿಗ ಜೈ ಮಾದಿಗ ಜೈ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಒಂದು ರಾಜ್ಯ ಸಮಿತಿಯ ಎನ್ ಮೂರ್ತಿ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲೇ ರಾಜ್ಯಾದ್ಯಂತ ಇವತ್ತು ಏನು ಹೋರಾಟದ ಕರೆ ಇತ್ತು. ಅದೇ ರೀತಿಯಿಂದ ನಮ್ಮ ಬೀದರ್ ಜಿಲ್ಲಾಧ್ಯಕ್ಷರಂತ ಹರಿಹರ್ ಗೋಖಲೆ ಅಣ್ಣನವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ರಮೇಶ್ ಕಟ್ಟಿತು ಅಣ್ಣನವರು, ಜಯಶೀಲ ಅಣ್ಣನವರು, ನಮ್ಮ ಶಿವರಾಜ್ ಕಟ್ಟಿತು ಅವರು, ಲಂಜವಾಡ್ಕರ್ ಅವರು ಮತ್ತು ಅನೇಕ ನಮ್ಮ ಯುವ ಮುಖಂಡರು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಬೀದರ್ ಜಿಲ್ಲೆಯಲ್ಲಿಂದು ನಾವೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡ್ಕೊಂಡು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಾವೇನು 27ನೇ ತಾರೀಕಿಗೆ ನಿರ್ಣಯ ತಗೊಂಡಿದ್ದೀರಿ, ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ಉದ್ಯೋಗ ನೇಮಕಾತಿಯಲ್ಲಿ ಸರಿಸಮಾನವಾಗಿ ಹಂಚಿಕೆಯನ್ನು ಮಾಡ್ತೀವಿ, ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಇರ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಿರಿ. 27ನೇ ತಾರೀಕು ತಾವು ನಿರ್ಣಯ ಮಾಡ್ಕೊಂಡು ನಮ್ಗೆಲ್ರಿಗೂ ಕೂಡ ನ್ಯಾಯ ಕೊಡ್ತಿರಂತಕ್ಕಂಥ ಒಂದು ದಿಶೆಯಲ್ಲಿ ಇವತ್ತು ನಾವು ನಿಮಗೆ 27ನೇ ತಾರೀಕು ತಾವುಗಳು ಎಲ್ಲರಿಗೆ ಮಾದಿಗ ಸಮಾಜ ಮತ್ತು ಪರಿಶಿಷ್ಟ ಜಾತಿಯ 101 ಸಮುದಾಯಗಳಿಗೆ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಾವು ಆಡಿಂದು ನೆನಪು ಕೊಡೋ ಕಡೆಯಿಂದ ಇವತ್ತು ನಾವು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ಓದಿ ಮಾನ್ಯ ADC ಅವರು ಬಂದಿದ್ದಾರೆ, ಅವರನ್ನ ಓದಿ ನಾವು ಎಲ್ಲರ ನೇತೃತ್ವದಲ್ಲಿ ಓದಿ ಕೊಡ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ಮೂರ್ತಿ ಮತ್ತು ಮಾದಿಗ ಸಂಘಟನಾ ಸಹಯೋಗದಲ್ಲಿ ಇದೇ ಇವತ್ತು ಒಳ ಮೀಸಲಾತಿ ಸಂಪೂರ್ಣವಾಗಿ ಮೀಸಲಾತಿ ಜಾರಿಯಾಗಬೇಕು ಮತ್ತು ಈಗಾಗಲೇ ಸರ್ಕಾರ 56,432 ಹುದ್ದೆಗಳನ್ನು ಒಳ ಮೀಸಲಾತಿ ಅಳವಡಿಸಿ ತುಂಬಿಕೊಳ್ಳುವ ನಿರ್ಧಾರ ಮಾಡಿದಂಥ ವಿಷಯವನ್ನು ಖಂಡಿಸಿ ಮತ್ತು ಇದೇ ನಾಡಿದ್ದು ಬರ್ತಕ್ಕ 27ನೇ ತಾರೀಕಿಗೆ ಒಳ ಮೀಸಲಾತಿಗೋಸ್ಕರವಾಗಿ ಮಾನ್ಯ ಸಿದ್ದರಾಮಯ್ಯ ಸಚಿವ ಸಂಪುಟವನ್ನು ವಿಶೇಷ ಸಚಿವ ಸಂಪುಟವಾಗಿ ಪರಿಗಣಿಸಿ ಅವರು ಕರೆದಿದ್ದಾರೆ. ಆ ನಿರ್ಣಯದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಮತ್ತು ಉದ್ಯಮಿ ಮತ್ತು ಅನೇಕ ವಿಷಯಗಳನ್ನು ನಮ್ಮ ರಾಜ್ಯದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಅಳವಡಿಸದೆ ನೀವು ಏನಾದರೂ ಹುದ್ದೆಗಳನ್ನು ಭರ್ತಿ ಮಾಡಿದರೆ ಇದೊಂದು ಸುಮ್ಮನೆ ಓ ಗ್ರೂಪು ಯಾವ ಗ್ರೂಪ್ ಅಂತ ಟೆಸ್ಟ್ ಮಾಡ್ಕೊಂಡು ಎನ್ಮೂರ್ತಿಯವರು ಈ ಕಾರ್ಯಕ್ರಮ ಹಾಕ್ಕೊಂಡು ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಈ ಸಚಿವ ಸಂಪುಟದಲ್ಲಿ ನಮ್ಮ ಮಾದಿಗರ 35 ವರ್ಷಗಳ ಬೇಡಿಕೆಯಾದ ಒಳ ಮೀಸಲಾತಿ ಎಲ್ಲ ಜಾರಿ ಮಾಡಿ ಮಾದಿಗರಿಗೆ ನ್ಯಾಯ ಕೊಡಬೇಕು. ಯಾಕಂದರೆ ನೀವು ಸಮಾಜ ಹರಿಕಾರ ಅಂತ ಹೆಸರು ಪಡ್ಕೊಂಡ್ರಿ. ಯಾವ ರೀತಿ 12ನೇ ಶತಮಾನದಲ್ಲಿ ಡಾಕ್ಟರ್ 12ನೇ ಶತಮಾನ ಅಣ್ಣ ಬಸವಣ್ಣವರು ಕುಲಕುತ ಜಾತಿ ಮಾಡಿ ಸರಿಸಮಾನವಾಗಿ ಎಲ್ಲ ಶರಣ ಅನುಭವ ಮಂಟಲ ಕೂಡಿಸಿ ಎಲ್ಲರಿಗೂ ಏನು ಹಂಚಿದಾರ ಆ ರೀತಿ ಸಾಮಾಜಿಕ ಕ್ರಾಂತಿ ಮಾಡತ್ತ ಬಸವಣ್ಣರ ಸಿದ್ಧಾಂತವನ್ನು ಉಳ್ಳವರಾಗಿದ್ರಿ. ಮತ್ತು ವಿಶೇಷ ಈ ಸ್ವತಂತ್ರ ಆದ ನಂತರ ನಮ್ಮ ದೇಶದ ಸಂವಿಧಾನ ಬರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿತ ಸಮಾನತೆ ಹರಿಕಾರ ಅಂಥೇಳಿ ಈ ದೇಶದಲ್ಲಿ ಎಲ್ಲ ಜನಗಳಲ್ಲಿ ಎಷ್ಟು 6,000 ಭಾಷೆಗಳು, 6,000 ಕೋಟಿ, 6,000 ಜನಸಂಖ್ಯೆ, ಎಲ್ಲರಿಗೆ 1,40,00,000 ಜನರಿಗೆ ಕೋಟಿ ಜನರಿಗೆ ನ್ಯಾಯ ಒದಗಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಜಾರಿ ಮಾಡಿ ಈ ಮಳೆ ಸತ್ಯ ಜಾರಿ ಮಾಡಬೇಕಂತೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿಯಿಂದ ಸಲ್ಲಿಸ್ತಾ ಇದ್ದೇವೆ. ಜೈ ಭಾರತ್, ಜೈ ಮಾದಿಗ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷ, ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಅಧ್ಯಕ್ಷ ಅನುಮತಿಯಿಂದ ಒಳ ಮೀಸಲಾತಿ ಜಾರಿ ಆಗುವ ಮೂಲಕ ನಮ್ಮ DC ಮೇಡಮ್ ಅವರಿಂದ ಮನವಿ ಪತ್ರ ಸಲ್ಲಿಸಿದೆವು. ಕರ್ನಾಟಕ ಸರ್ಕಾರ ನಮ್ಮ
ಸಿದ್ದರಾಮಯ್ಯ ಅವರಿಗೆ ತಲುಪಿಸಿ ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತಂದು ನಮ್ಮ ವಿನಂತಿ.